ಹಿಂದೆ ಕಣ ಮಾಡ್ತಾ ಇದ್ದೆ. ಏನ್ ಕೊಯ್ತಿರೋ ಬೆಳೆ ಎಲ್ಲ ತಗೊಂಬಂದು ಕಣಕ್ಕೆ ಹಾಕಿ ಆ ಗೂಡ್ಸೋದೇನೋ ಸಾರಿಸೋದೇನೋ ಚೆಟ್ಟೋದೇನೋ ಎಲ್ಲ ಹಿಂಗ್ ರಾಶಿ ಮಾಡ್ಬಿಟ್ರೆ ನಾವು ಹುಡುಗರು ಏನ್ ಮಾಡುದು ಓಡೋದು ಲಗ ಮಾಡ್ಬಿಡೋದು. ಎಲ್ಲ ಹಿಂಗೆ ಎದುರೋದು. ನಮ್ಮ ಅಪ್ಪನ ಈ ಕಡೆ ಅವನು ಈ ಕಡೆ ಓಡಿಸಿದ್ರೆ ಮತ್ತೆ ತಪ್ಪು ಮತ್ತೆ ಲಗ ಮಾಡ್ರು. ಇವತ್ತಿದೆಯಾ ಕಣ ಟ್ಯಾಕ್ಟ್ರ್ ಹೊಂಟೋಗುತ್ತೆ ಹೊಲಕ್ಕೆ ಅಲ್ವಾ? ಈಗ ಕಣ ಇಲ್ಲಿದೆ. ಹೆಂಗಿತ್ತ ಆ ಪದ್ಧತಿ ಕೇಳ್ಬೇಕಲ್ಲ. ಕಣದಲ್ಲಿ ಕೇಕೆ ಆಗ್ತದ ಎತ್ತುಗಳ ಹಿಂದೆ ಓಡುತ್ತಾ ಸಾಮೆ ಕಚ್ಚೆಯಾಗಿಯ ತಂಗಾಳಿಯಲ್ಲಿ ತೋರಿದ ಓ ಕಣದ ಗುಂಡಿ ಮೊದಲೇ ನೀನು ನೀನು ಕುಶಲತೆ ಮರೆಯಲಾರಿಗೂ ಮರೆತು ಬದುಕಲಾರಿಗೂ ಮರೆಯಲಾರಿಗೂ ಮತ್ತೆ ಕರೆಯಲಾರಿಗೂ. ದೊಡ್ಡಪ್ಪದಣಿದು ಬಂದು ಆ ಅರಗಲಿವರೆಗೆ ಕುಂತರೆ ನಮ್ಮ ದೊಡ್ಡಪ್ಪ ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ಚಂದ ದುಡಿಮೆ ಮಾಡಿ 9:30 10 ಗಂಟೆಗೆ ಮನೆಗೆ ಬಂದು ಕುತ್ಕೊಂಡು ಅಬ್ಬಬ್ಬ ಸುಸ್ತಾಯ್ತು ಅಂತ ಕುತ್ಕೊಂಡ್ರೆ ಈಗ ಮನೆಗೆ ಬಂದು ಏನ್ ಕೊಡಲ್ಲ? ಟೀ ಮತ್ತೆ ಕಾಫಿ. ಟೀ ಮತ್ತೆ ಕಾಫಿ. ಟೀ ಕಾಫಿ ಯಾವಾಗ ಬಂತು ಹೊಟ್ಟೆ ಮುಂದೆ ಬಂತು ಗ್ಯಾಸ್ ಮುಂದೆ ಅಲ್ವಾ? ನಮ್ ತಾತನ ಕೇಳಿ ತಾತ ಗ್ಯಾಸ್ಟಿಕ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಏನು ಅಂತಾರೆ. ಗ್ಯಾಸ್ ಇರ್ಲಿಲ್ಲ ಗ್ಯಾಸ್ಟಿಕ್ಕು ಇರ್ಲಿಲ್ಲ. ನಮ್ಮ ಅಜ್ಜಿ ಏನ್ ಮಾಡೋಳು, ನಮ್ ದೊಡ್ಡಪ್ಪ ಸುಸ್ತಾಗಿ ಬಂದ್ರೆ ಮಡಿಕೆ ಎತ್ಕೊಂಡು ಮೊಸರು ಹಾಕಿ ಗಡ್ಡಿ ಎತ್ಕೊಂಡು ಹಿಂಗ್ ಕಡ್ದು 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 ಬೆಣ್ಣೆ ತೆಗೆದು ಪಕ್ಕಕ್ಕೆ ಇಟ್ರೆ ಮಜ್ಜಿಗೆ ಉಳಿಯೋದು. ಆ ಮಜ್ಜಿಗೆನ ಕೊಡೋದು ನಮ್ ದೊಡ್ಡಪ್ಪ ಒಂದ್ ಚೊಮ್ಮಲೆ ಗಟ್ಟ ಗಟ್ಟ ಅಂತ ಕುಡಿದ್ರೆ ಆಹಾ ಏನು ತಂಪು ಹೊಟ್ಟೆ. ಯಾರಿಗಾದ್ರೂ ಮಜ್ಜಿಗೆ ಕುಡಿದು BP ಬಂದೈತಾ, ಶುಗರ್ ಬಂದೈತಾ? ಮತ್ತೆ ಕೊಡ್ಬೇಕಲ್ಲ. ಹೆಂಗಿತ್ತು ಕೇಳ್ಬಿಡೋಣ. ಅದು ದೊಡ್ಡಪ್ಪ ದಣಿದು ಬಂದು ಹೊರಗೆ ಕುಂತಾರೆ ಅತ್ತ ಇತ್ತ ಸಿಲುಕಿ ಮಜ್ಜಿಗೆಯನ್ನು ಬಗ್ಗೆ ಓ ಮಜ್ಜಿಗೆ ಕೋಲೆ ಮೊಸರಿನ ಮಡಿಗೆ ಅಜ್ಜಿಯ ಹಾಗೆ ಕುಶಲವೇ ನಾ ಮರೆಯಲಾರೆವು ಮತ್ತೆ ಮರೆಯಲಾರೆವು ಮರೆಯಲಾರೆವು ಮರೆತು ಬದುಕಲಾರೆವು. ಇವಾಗೆಲ್ಲ ಚಟ್ನಿ ತಿಂತೀವಲ್ಲ ನಾವು. ಏನ್ರಲ್ಲಿ ಹಾಕಿ ಮಾಡೋ ಚಟ್ನಿ? ಏನ್ರಲ್ಲಿ? ಮಿಕ್ಸಿ ಬಂದ್ಬಿಟ್ಟಿದ್ದೆ. ನಾನ್ ಚಿಕ್ಕವನಾಗಿದ್ದ ಈ ಮಿಕ್ಸಿ ಪಕ್ಷಿಗಳೇನು ಇರ್ಲಿಲ್ಲ. ಖಾರದ ಬಂಡೆ ಸೇಮ್ ಹಿಂಗೆ ತಮಟೆ ತರ ಇರೋದು. ಮುದ್ದೆನೋ ಇದ್ರಲ್ಲೇ ಕಟ್ಟೋದು. ಉಪ್ಪು ಖಾರ ಮೆಣಸು ಜೀರಿ ಹಾಕೊಂಡು ಬಂಡೆ ಇಟ್ಕೊಂಡು ರಕ ರಕ ತುರ್ಜೋ ನಮ್ಮ ಅಜ್ಜಿ. ಹೆಂಗಿತ್ತು ಗೊತ್ತಾ ಟೇಸ್ಟ್. ನಮ್ಮ ಅಮ್ಮ ಮನೆಗೆ ಬಂದ್ರೆ ಹಿಂಗ್ ರುಬ್ಬೋರು. ಏನಿದು ಹೊರಗಲ್ಲ ರುಬ್ಬೋಗ್ಬಿಟ್ಟು. ನಮ್ಮ ಅಕ್ಕ ಮನೆಗೆ ಬಂದ್ರೆ ಹಿಂಗೂ ಇಲ್ಲ ಹಿಂಗೂ ಇಲ್ಲ ಒನಕೆ ರಾಕಲ್ ಬಳಿ ರಾಕವರು. ಆಹಾ ಏನ್ ಗಮ್ಮತ್ತಿತ್ತು. ಮೂಗು ಎತ್ಕೊಂಡು ಅಡಿಗೆ ಮೇಲೆ ಹಾಕೊಂಡ್ರೆ ಇವತ್ತು ಸಪ್ಪಡಿಸ್ತಾ ಇದ್ರು. ಏನ್ ಪ್ರಯೋಜನ? ಅವಾಗ ನಾವು ತಿಂತ ಇತ್ತಲ್ಲ ಹಂಗೆ. ಈಗ ಎಲ್ಲ ತಗೊಂಡು ಮಿಕ್ಸಿಗೆ ಹಾಕೊಂಡು ಚುಚ್ಚಾಗೋದು ಗುರ್ರ ಅಂತ ತಿಂದ್ರೆ ಹೊಟ್ಟೆ ಗುರ್ರ. ಏನ್ ಮಾಡೋದು? ಯಾರು ಹೇಳ್ಕೊಳ್ಳೋಣ ಅಲ್ವಾ? ಹೆಂಗಿತ್ತ ಆ ಪದ್ಧತಿ ಕೇಳ್ಬೇಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಅನ್ನ ಮುಂದೆ ಸೀರಿಗೆ ಬೆರೆತೆ ಹೊರಳಲ್ಲಿ ಹಾಕಿ ರುಬ್ಬಿ ಆ ಸಾರಿಗೆ ಸಂಭ್ರಮ ಕಂಡ ಓ ಭಾರತ ಬಂಡೆ ಗುಂಡೆ ವಾಕ್ಯ ಬಳಿ ನೀ ಕುಶಲವೇ ನಾ ಮರೆಯಲಾರೆವು ಮತ್ತೆ ಕರೆಯಲಾರೆವು ಮರೆಯಲಾರೆವು ಮತ್ತೆ ಕರೆಯಲಾರೆವು. ಕೊಂಬಿನ ಆಟ ಆ ಮನದಲ್ಲೇನೆ ಊಟ. ಮಲ್ಕೋತಿ ಆಟ ಆಡಿದ್ರ? ಯಾರು ಕೈ ಎತ್ತು ನೋಡೋಣ. ಓ ನಿಜ ಆಡ್ತೀವಾ? ಓ ನೀವು ಆಡಿದ್ದೀರಲ್ಲ. ನಾನು ಆಡ್ತಿದ್ದೆ ಮಲ್ಕೋತಿ. ಯಾವ ಮರದಿಂದ ಅವನ ಆಡ್ತಿದ್ರೆ ನಮ್ಮ ಅಪ್ಪನ ಹೋಗಿ ಹೇಳ್ಬಿಡೋದು ಯಾರೋ, ನಿನ್ನ ಮಗ ಚಂದ್ರು ನೋಡು ಮಲ್ಕೋತಿ ಆಟ ಆಡ್ತಾನಂತ. ನಮ್ಮ ಅಪ್ಪನ ಬಿಡ್ತಾನ ದೊಡ್ಡ ಎತ್ಕೊಂಡ್ಬಿಡೋನು. ಮಲ್ಕೋತಿ ಆಟ ತಪ್ಪಲ್ಲ. ಸ್ಕೂಲ್ಗೆ ಹೋಗ್ರೆ ಚಕ್ಕರ್ ಹಾಕಿರ್ತೀನಲ್ಲ ಅದು ತಪ್ಪು. ಅದಕ್ಕೆ ನಮ್ಮಪ್ಪ ಇನ್ನು ಬಾ ಹತ್ರ ಅನ್ನೋದು. ನಮ್ಮಪ್ಪ ಹತ್ರ ಬಂದು ಇನ್ನೇನ್ ಮರ ಹತ್ಬೇಕು. ಈ ಕೊಂಬೆಗೆ ಆ ಕೊಂಬೆಗೆ ಇರಕ್ ಹೋಗಿ ಆ ಕೊಂಬೆನ ಆಟಕ್ಕಂತ ನೋಡೋದಕ್ಕೆ ನಾ ತವಾಕಂತ ಬಿದ್ದೋದ್ರೆ ಕೈ ಮುರಿದೋಗ್ಬಿಡೋದು. ನಮ್ಮ ಅಪ್ಪನೇ ಮಾಡೋದು ಕೈ ಮುರಿದೋದು ಬಿಡ್ತಾ ಇರಲಿಲ್ಲ. ಒಂದ್ ಏಟ್ ಹಾಕಿ ಕೊಂಬೆ ಕರ್ಕೊಂಡು ಕಟ್ ಹಾಕಿ ಮಾರ್ಕೊಂಡು ಬರ ಸ್ಕೂಲ್ಗೆ ಅನ್ನೋದು. ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ವಿ. ಕಾಲು ಮುರಿದೋದ್ರೆ ಕೈ ಮುರಿದೋದ್ರೆ ಕಟ್ಟು
ಇವತ್ತು ಕಲಿಸ್ತಾರ ಮಕ್ಕಳನ್ನ ಒಂದ್ ಸ್ವಲ್ಪ ಕೈಕೊಳ್ಳಿ ರಕ್ತ ಬಂದ್ಬಿಡಿ ಬ್ಲೀಡಿಂಗ್ ಬ್ಲೈಡ್ ನೋ ಸ್ಕೂಲ್ ಅವ್ನ ಶಿಕ್ಷಣ ಅಷ್ಟೇ ನಮ್ಗೆ ಅನ್ಕದ ಕೈ ಮುಡಿದ್ರೆ ಕಟ್ಟು ಕಾಲ್ ಮುಡಿದ್ರೆ ಕೋಲು ಹೆಂಗಿತ್ತ ಪದ್ಧತಿ ಚೆನ್ನಾಗಿತ್ತಲ್ವ ಕೇಳೋಣಲ್ವಾ ಕೋತಿ ಕಮ್ಮಿನ ಆಟ ಕಾಯಿ ಹಣ್ಣುಗಳ ಕೊಟ್ಟು ಮಾಡಿದಂತೆ ಮನಸ್ಕೊಂಡ ಓ ಚಂಬು ನೀರಲಿ ಅತ್ತಿಯ ಮರಲಿ ಸೀತಾ ಮರವೇ ಜನವೇ ನಾ ಮರೆಯಲಾರು ಮತ್ತೆ ಕರೆಯಲಾರು ಕರೆಯಲಾರು ಮತ್ತೆ ಕರೆಯಲಾರು ಮನೆಯ ಪಾಠ ಇಷ್ಟ ಬೆಲ್ಲದ ಪಾಠ ಆದ್ರೆ ಮನೆ ಎಲ್ಲಾದ್ರೂ ಬೆಲ್ಲ ಕಾಯಿಸ್ತಾ ಇದ್ರೆ ಮೂಗು ಗಮ್ಮನದು ನಮ್ಮ ತಾತನ ಜೊತೆ ಹೋಗ್ತಾ ಇದ್ರೆ ನಮ್ಮ ತಾತ ಏನು ಮಾಡೋದು ಗೊತ್ತಾ ಲೇ ಅಪ್ಪಯ್ಯ ಅನ್ನೋ ಏನ್ ತಾತ ಅಂದ್ರೆ ಇಲ್ಲೆಲ್ಲೋ ಬೆಲ್ಲ ಕಾಯಿಸ್ತಾವ್ಲೇ ಅನ್ನೋದು ಎಲ್ಲಿ ತಾತ ಅಂದ್ರೆ ನಮ್ಮ ತಾತ ಅಂತ ಮೂಸ್ಕೊಳ್ಬಿಟ್ಟು ಅಲ್ಲಿ ಕೂಡ ಕರ್ಕೊಂಡು ಹೋದ್ರೆ ಕಬ್ಬಿನ ಎಷ್ಟು ಕುಡಿತೀಯ ಕುಡಿ ಎಷ್ಟಾದ್ರೂ ಕುಡಿ ಇವತ್ತು ಕುಡಿ ಎಷ್ಟು ಕುಡಿತೀವಿ ಅಷ್ಟು ಖರ್ಚು ಮಾಡಬೇಕು ಅವತ್ತು ಹಂಗಲ್ಲ ನೀನ್ ಕುಡ್ದಿರೋದ್ರೆ ಗಲಾಟೆ ಮಾಡೋರು ಯಾಕೆ ಓ ನಮ್ಮ ಮನೆಗೆ ಬಂದು ಕಬ್ಬಿನ ಕುಡಿಯಲ್ವ ನೀನು ನಮ್ಮ ಮನೆಗೆ ಬಂದು ಮಜ್ಜಿಗೆ ಕುಡಿಯಲ್ವ ನೀನು ಕಿತ್ತಾಡೋರು ಇವಾಗ ಕುಡಿದ್ಬಿಟ್ರೆ ಕಿತ್ತಾಡ್ತಾರೆ ಯಾಕೆ ಕುಡಿತು ಎಂತ ಶೃಂಗಾರ ಸೇರ್ಕೊಳ್ಳಿ ನಮ್ಮ ಸಂಬಂಧಗಳು ಹೆಂಗಿತ್ತು ಆ ಬೆಲ್ಲ ತಗೊಂಡ್ರೆ ಇಷ್ಟು ಗಮ್ಮತ್ತಿತ್ತು ಇವತ್ತು ಅಂಗಡಿ ತಗೊಂಡು ಹೋಗ್ಬಿಟ್ಟು 1 kg ಬೆಲ್ಲ ಮೂಗ ಬಿಟ್ಕೊಂಡು ವಾಸನೆ ಬರ್ತದ ಬಾಯ ಕಲ್ಚಿ ಅಪ್ಪಡಿಸ್ಬೇಕು ಓ ಇದು ಬೆಲ್ಲಲ್ಲಿ ಅಂತ ಗೊತ್ತಾಗೈತೆ ಹೆಂಗಿತ್ತ ಆ ಪದ್ಧತಿ ಕೇಳ್ಬೇಕಲ್ಲ ಗಂಡದ ಮನಿಯ ಕಲಗಿಕ್ಕ ಬೆಲ್ಲದ ಪಾಠ ಹಿರಿಯರೆಲ್ಲ ಸೇರು ಒಳ್ಳೆ ಕಾಕ ಮರಗಳ ಕರಗ ಓ ಆಲದ ಮರವೇ ಅರಳಿ ಮರವೇ ಜನವೇ ನಾ ಮರೆಯಲಾರು ಮತ್ತೆ ಕರೆಯಲಾರು ಮರೆಯಲಾರು ಮರೆತು ಬದುಕಲಾರು ನಮ್ದು ಸೋರಪ್ಪಲ್ಲಿ ಜಾತ್ರೆ ನಡೆಯಲ್ಲ ಪಕ್ಕದಲ್ಲಿ ಕೋಲಪ್ಪಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆಯುತ್ತೆ ನಮ್ಮ ಅಮ್ಮನಿಗೆ ಹೇಳೋದು ಯಾಕ ಅಮ್ಮ ನಾನು ಸ್ನಾನ ಮಾಡ್ತೀನಿ ಜಾತ್ರೆಗೆ ಹೋಗ್ತೀನಿ ಅಂದ್ರೆ ನಮ್ಮ ಅಮ್ಮನ ಏನು ನೋಡು ಗೊತ್ತಾ ಹೋಗ ಕುಂಟೆ ಬಿಟ್ಬಿಟ್ಟು ಬಾ ಹೋಗೋದು ನೋಡು ಯಾಕಂದ್ರೆ ಕುಂಟೆಗಳಿತ್ತು ಕುಂಟೆಗಳಲ್ಲಿ ನೀರಿತ್ತು ನಾವು ಕುರಿಗಳನ್ನ ದನಗಳನ್ನ ಮೇಯ್ಸಕ್ಕೆ ಬೆಟ್ಟಕ್ಕೆ ಹೋದ್ರೆ ಮಧ್ಯಾಹ್ನ 12:30 ಒಂದ್ ಕಡೆ ಓಡೋದು ಅಯ್ಯೋ ಕುರಿಗಳು ಓಡೋದು ನಾವು ಒಬ್ಬರಿಂದ ಓಡೋದ್ರೆ ಸೀದಾ ಗೋಕುಂಟೆ ಮೂರ್ತಿ ನೀರು ಕುಡಿಯೋದು ಗೋಕುಂಟೆಗಳಿದ್ವು ಗೋಕುಂಟೆಯಲ್ಲಿ ನೀರಿತ್ತು ಅವೆಲ್ಲ ನೀರು ಕುಡಿತಾ ಇದ್ವಿ ನಾವು ಹುಡುಗರು ಬಿಡ್ತೀವ ಓಡ್ ಬಂದ್ ಸೆಕೆ ಬಂದಿರುತ್ತಲ್ಲ ತಗ ಅಂತ ಹೇಳ್ಬಿಟ್ಟು ಓಡ್ ಬಂದು ಡೈ ಹಾಕಿದ್ರೆ ಕುರಿಗಳು ಇದ್ವೋ ಅಂತ ಅಲ್ಲೋಡೋದು ಅಯ್ಯೋ ನನ್ನ ಕುರಿಗಳು ಓಡಾಡ್ತಾ ಬಂದ್ಬಿಟ್ಟು ನೀರು ಒಳಗಡೆಯಿಂದ ನನಗೆ ಗೆದೋಗ್ಬಿಟ್ಟು ಅಂದ್ರೆ ಸಾಕು ಕುರಿಗಳೆಲ್ಲ ತಿರ್ಗೋವು ಯಾಕೆ ಬಿದ್ದಿರೋದು ನಮ್ದೇ ಡಿಪಾರ್ಟ್ಮೆಂಟ್ ಅಂತ ಗೊತ್ತವ್ರಿಗೆ ಹೆಂಗೆ ಅಲ್ವಾ ಕುರಿಗಳಿಗೆ ಹೆಂಗ್ ಗೊತ್ತಾಯ್ತು ಬಿದ್ದಿರೋದು ನಮ್ದೇ ಡಿಪಾರ್ಟ್ಮೆಂಟ್ ಅಂದ್ರೆ ಹೆಂಗ ಈಗ ಸಿಂಪಲ್ ರೀ ನಮ್ಮ ಮನೆ ನಾಯಿನ ನಾನ್ ಕರೆದ್ರೆ ಬರ್ತದ ನೀವು ಕರೆದ್ರೆ ಬರ್ತದ ನಾನ್ ಕರೆದ್ರೆ ಬರ್ತದೆ ನಿಮ್ಮ ಮನೆ ನಾಯಿನ ನಾನ್ ಕರೆದ್ರೆ ಬರ್ತದ ನೀವು ಕರೆದ್ರೆ ಬರ್ತದ ಅದೇ ಹೆಂಗೆ ಸಾಕಿದೀವಿ ಅಂತನಾ ಸಾಕೋರು ಎಷ್ಟು ಜನ ಸಾಕ್ತಾರಪ್ಪ ಸೌಂಡ್ ಬಂದ್ಬಿಡುತ್ತಾ ಮಾತಾಡಿದ್ರೆ ಬಂದ್ಬಿಡ್ತದ ಓ ಪ್ರೀತಿ ವಿಶ್ವಾಸ ಗೊತ್ತಿರ್ತದ ಅದಕ್ಕೆ ಓಕೆ ಯಾರು ಹೇಳ್ತಾರೆ ಊಟ ಹಾಕ್ತೀವಿ ನಾವು ಏನಾಗ್ತೀವಿ ಊಟ ಹಾಕ್ತಿವಿ ಊಟ ಹಾಕಲ್ಲ ಸುಮ್ಮನೆ ಹಾಕಲ್ಲ ಹಾಕಲ್ಲ ಅದನ್ನ ಬಾ 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 ಅಲ್ಲ ಅನ್ನೋ ಕಡೆ ಹೋದ್ರೆ ನನ್ಗೆ ಊಟ ಸಿಗತ್ತೆ ಪ್ರೀತಿ ಸಿಗತ್ತೆ ಹಸಿವು ನೀಗುತ್ತೆ ನನ್ ಸಂಬಂಧ ಇತ್ತು ಇವತ್ತು ನಾಯಿನೂ ಮಾತಾಡಲ್ಲ ನರಿನೂ ಮಾತಾಡಲ್ಲ ಅಲ್ವಾ ಓನರ್ ಮನೇಲಿ ಇರ್ತಾನೆ ಕಾಯೋ ಇನ್ನೊಬ್ಬರು ಇರ್ತಾನೆ ಓನರ್ ಬಂದಾಗ ಬಾಲ ಅಲ್ಲಾಡ್ಸ್ಬೇಕಲ್ಲ ನಾಯಿ ಅಲ್ಲಾಡ್ಸಲ್ಲ ಊಟ ಹಾಕೊಂಡು ಬಂದಾಗ ಅಲ್ಲಾಡ್ಸುತ್ತೆ ಹಾಕ ಅವ್ರು ದುಡ್ಡು ಕೊಡ್ಬೇಕು ಓನರ್ ಎಂತದ್ದು ಇರುತ್ತೆ ನೋಡಿ ಪ್ರಾಣಿಗಳ ಜೊತೆ ಮಾತಾಡೋದು ಬರ್ತಾಬಿಟ್ವಿ ಈಗ ಮತ್ತೆ ಮಾತಾಡ್ಬೇಕು ಹಂಗೆ ನೀರಲ್ಲಿಂದ ಕೂದು ನನ್ನ ಕುರಿಗಳು ತಿರ್ತಾವಂದ್ರೆ ಅದಕ್ಕೆ ಮೇವ್ ಹಾಕ್ತಿವಿ ಮಾತಾಡ್ತೀವಿ ಅವ್ರು ಮಾಡ್ತೀವಿ ಬಾ ಬಾ ಅಂತೀವಿ ಹಿಂಗಂತೀವಿ ಎಷ್ಟು ಚೆನ್ನಾಗಿ ಆಗ್ತೀವಿ ಆ ಮಾತು ಆ ಪ್ರೀತಿ ಆ ಊಟ ಅಷ್ಟು ಸಂಬಂಧನ ಬೆಸೆಯುತ್ತೆ ಮತ್ತೆ ಯಾರು ಟ್ಯೂನ್ ಅಂತ ಕರೆಕ್ಟ್ 100% ಟ್ಯೂನ್ ಇಷ್ಟ ಸಂಬಂಧ ಇತ್ತು ಹೆಂಗಿತ್ತು ಅದು ಕೇಳ್ಬೇಕಲ್ಲ ಪಕ್ಕದ ಊರಿನ ಪರಸೆ ಆ ಸಾಲು ಕಾಡಿನ ಬರದೆ ಊರಿನ ಹುಡುಗರು ಬಂದು ಈಟಾಡಿಕೊಂಡು ಬಂದ ತೋಟ ಬಾವಿಯೇ
ಹೇಗಿತ್ತು ನಮ್ಮ ಸಂಬಂಧ? ಸೂಪರ್ ಆಗಿತ್ತು. ಅದಕ್ಕಿಂತ ಹಾಡನ್ನ ನಾನು ಒಬ್ಬನೇ ಹಾಡಿದ್ರೆ ಗಾಯಕನಾಗ್ತೇನೆ, ನಾವೆಲ್ಲರೂ ಹಾಡಿದ್ರೆ ಒಂದು ಕುಟುಂಬಸ್ಥರಾಗ್ತೀವಿ. ಅದಕ್ಕೆ ಜೊತೆಗೆ ನೀವು ಸಾಥ್ ಕೊಟ್ರಿ, ನಿಜಕ್ಕೂ ಇದು ವಿಶ್ವ ಕುಟುಂಬ ಥರನೇ ಇರುತ್ತೆ. ಹಾಗಾಗಿ ಇಬ್ಬರು ಹಾಡಿದ್ವಿ, ಭಾಳ ಖುಷಿ ಆಯಿತು. ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಮೇಡಮ್ ಅವರು ಅಮ್ಮ ಫೋನ್ ಮಾಡಿ ಹೇಳಿದಾಗ ಖಂಡಿತ ಸಮಯ ಮಾಡ್ಕೊಂಡು ಬರ್ತೀನಿ ಅಂದರೆ ಬಂದಿದ್ದೀನಿ. ಮತ್ತೆ ಮಾಲೂರಿಗೆ ಹೋಗೋದಿದೆ, ಹಾಗಾಗಿ ನಾನು ಮಧ್ಯದಲ್ಲಿ ಎದ್ದು ಹೋಗ್ತಿದ್ದೆ. ನನ್ನ ಟೈಮಿಂಗ್ಸ್ 12 ಗಂಟೆ ಹೇಳಿದ್ದೆ, ಪ್ರಯಾಣ ಇರೋದ್ರಿಂದ ಕೊನೆಗೆ ಹೇಳ್ಬಿಟ್ಟೆ ಹೋಗೋಣ ಅನ್ನೋ ಕಾರಣಕ್ಕಿಂತ ಇಷ್ಟು ಕುಟುಂಬ ಸಿಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಆಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಬಿಡ್ತೀವಾ? ಗುರುಗಳಿಗೂ ನಿಮ್ ಹಾಡು ಕೇಳ್ಬೇಕಂತೆ. ನಾವೇನು ಮಾಡಕ್ಕಾಗಲ್ಲ, ನಮ್ಮ ಗುರುಗಳಿಗೆ ಇನ್ನೊಂದು ಹಾಡು ಹೇಳ್ಬಿಟ್ಟು ಥ್ಯಾಂಕ್ ಯು. ನಮ್ಮ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಬಂದಿರೋದು, ಪ್ರಸ್ತುತ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಭಾಗದವರಾಗಿರೋರಿಗೆ ಬರೆದಂತಹ ಗೀತೆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದಂತಹ ಗೀತೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಹಾಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓದಿಕೆದ. ಈ ಓದಿಕೆ ಇದೆಯಲ್ಲ, ನಮ್ಮ ತಾತ ಏನ್ ಹೇಳ್ತಾ ಇದ್ರೆ, ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೇಳ್ಬಿಡೋದು ಏನಂತ, ಈ ಓದಿಕೆ ಅಂತ ಇದೆಯಲ್ಲ, ಅದೇ ಕರ್ನಾಟಕ ಆ ಓದಿಕೆ ಅದನ್ನ ಹಿಡಿದ್ಬಿಟ್ಟು ಮಣ್ಣಲ್ಲಿ ಉಳಿಸ್ಬಿಟ್ರೆ ₹1 ಸಿಗುತ್ತೆ ಅಂತ ಹೇಳ್ಬಿಡೋದು. ನಾವೇನ್ ಮಾಡೋದು, ಓದಿಕೆ ಅಂತ ಎಲ್ಲಾದ್ರೂ ಕಾಣಿಸ್ಲಿ ಕಲ್ಲೆತ್ಕೊಂಡು ಓಡ್ಕೊಂಡು ಹೊಂಟೋದು, ಅವು ಸಿಗ್ತಾ ಇರಲಿಲ್ಲ. ಅಂತ ಹೋಗ್ಬಿಟ್ಟು ಬಂಡೆ ಕೆಲಸ ಸೇರ್ಕೊಂಡ್ಬಿಡವು, ಮಿಸ್ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ತಿರುಗ್ಬಿಟ್ಟು ಮತ್ತೆ ಹಿಂಗ್ ತಿರುಗಿದ್ರೆ ಬಂಡೆ ಮೇಲೆ ಹೋಗ್ಬಿಟ್ಟು ಹೆಂಗೆ ಅನ್ನೋದಕ್ಕೆ ನೀವು ನೋಡಬೇಕಾದ್ರೆ ಓದಿಕೆಗಳು ಸುಮ್ಮನೆ ಇರಲ್ಲ, ತಪ್ಪಿಸ್ಕೊಂಡ್ರೆ ಜೊತೆ ಅಂತವೆ ಹೆಂಗೆ ಅಂತ. ಎಂತಿ ಸಂಬಂಧ ಅಂದ್ರೆ ಆಟ ಆಡ್ತಾ ಇದ್ವಿ, ಬಟ್ ಸಿಗ್ಲಿಲ್ಲ ₹1. ಓದಿಗೆ ತಂದು ಸಿಗ್ಬೇಕಲ್ಲ, ಅದು ಸಿಗಲ್ಲ. ಎಷ್ಟು ಚೆನ್ನಾಯ್ತಂದ್ರೆ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ, ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓದಿಗೆದ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಅಕ್ಕ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಅಡುವಿಯಿದ್ದಲು ನಾನು ಕಾಡು ಕಣಿವೆ ಅಲೆದಾಗ, ಅಡುವಿಯಿದ್ದಲು ನಾನು ಕಾಡು ಕಣಿವೆ ಅಲೆದಾಗ, ನರಿಮೊಲ ಜಿಂಕೆಗಳು ಎಲ್ಲದರಲ್ಲಿ ಆಡುತ್ತಿದ್ದವು, ನರಿಮೊಲ ಜಿಂಕೆಗಳು ಎಲ್ಲದರಲ್ಲಿ ಆಡುತ್ತಿದ್ದವು. ಜಿಂಕೆ ನೋಡಬೇಕಂದ್ರೆ, ಇವತ್ತು ಜಿಂಕೆ ನೋಡ್ಬೇಕಂದ್ರೆ ಎಲ್ಗೋಗ್ಬೇಕು? ಝೂಗ್ ಹೋಗ್ಬೇಕು. ಝೂಗ್ ಹೋದ್ರೆ ಹಂಗೆ ಬಿಟ್ಬಿಡ್ತಾರ? ಕಾಸು ಕೊಡ್ಬೇಕು ಅಲ್ವಾ? ನಾವು ಚಿಕ್ಕವರಾಗಿದ್ದಾಗ ನಾವು ಮೊಲಗಳ ಹತ್ರ ಆಟ ಆಡ್ತಾ ಇದ್ವು, ಗುಂಪುಗಳು ಬರ್ತಾ ಇದ್ವು. ಹಾಗಾದ್ರೆ ಜಿಂಕೆ ಓಡಿಸ್ತಾ ಅಂತ ಇದ್ರು ನಮ್ಮ ತಾತ, ನಾವು ಓಡಿಸ್ತಾ ಇದ್ವಿ. ಇವತ್ತು ಝೂಗ್ ಹೋಗಿ ನೋಡ್ಬೇಕು, ಜಿಂಕೆ ಎಂತ ದುರಂತಲ್ವಾ? ಜಿಂಕೆ ನೋಡಬೇಕಂದ್ರೆ ಝೂಗೆ ಹೋಗಿ ಕಾಸು ಕೊಡ್ಬೇಕಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಇಲ್ಲ ಅದರ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ, ಒತ್ತರೆದು ಹೊಲಕ್ಕೆ ಹೋಗಲು ಹೇಳಿದವರು ಯಾರಿರಲಿಲ್ಲ, ಒತ್ತರೆದು ಹೊಲಕ್ಕೆ ಹೋಗಲು ಹೇಳಿದವರು ಯಾರಿರಲಿಲ್ಲ. ಇಂಥ ಅಲಾರಾಮ್ ಗಡಿಯಾರ ನಾವು ಚಿಕ್ಕವರಾಗಿದ್ದ ಇಲ್ಲ, ಅಲಾರಾಮ್ ಇರ್ಲಿಲ್ಲ. ಮತ್ತೆ ಅದು ಹೆಚ್ಚಿಗೆ ಆಗ್ತಿತ್ತು. ಹೆಂಗೆ ಏನ ಕೋಳಿ ಕೂಗುತ್ತಾರ, ಉಲ್ಟಾ ಕೂಗದ ಅಲ್ವಾ? ಅಲಾರಾಮ್ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ, ಅಲಾರಾಮ್ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ, ಒತ್ತರೆದು ಹೊಲಕ್ಕೆ ಹೋಗಲು ಹೇಳಿದವರು ಯಾರಿರಲಿಲ್ಲ, ಒತ್ತರೆದು ಹೊಲಕ್ಕೆ ಹೋಗಲು ಹೇಳಿದವರು ಯಾರಿರಲಿಲ್ಲ. ಕುಂಬತ್ತಿಗಳ ಕಿಲಕಿಲಿಗೆ, ಕುಂಬತ್ತಿಗಳ ಕಿಲಕಿಲಿಗೆ ಎದ್ದೆತ್ತು ಹೊಲಕ್ಕೆ ಹೋದೆ ಬಲ್ಲ.
ಸುರದ ಮ್ಯಾಲೆ ರಘುರಗಿನ ಅತಿ ಕನಕ ಗುರುಗೋ ಸುರದ ಮ್ಯಾಲೆ ರಘುರಗಿನ ಅತಿ ಕನಕ ಅತಿ ಪುರ ಬಂದು ಎಲ್ಲಿ ಹೋದವೋ ಕಣ್ಣಿಗೆ ಕಾಣಲಾದವೋ ಅಣ್ಣ ಎಲ್ಲಿ ಹೋದವೋ ಕಣ್ಣಿಗೆ ಕಾಣಲಾದವೋ ಕಣ್ಣಿಗೆ ಕಾಣಲಾದವೋ ಕಣ್ಣಿಗೆ ಕಾಣಲಾದವೋ ಕಣ್ಣಿಗೆ ಕಾಣಲಾದವೋ ಕಣ್ಣಿಗೆ ಕಾಣಲಾದವೋ ಕಣ್ಣಿಗೆ ಕಾಣಲಾದವೋ